ಕನ್ನಡದಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ನಾಯಕಿಯಾಗಿ ಮಿಂಚಿದ್ದ ನಿತ್ಯಾ ಮೆನನ್ ಇತ್ತೀಚೆಗೆ ಪ್ರೀತಿ ಮತ್ತು ಮದುವೆಯ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಿತ್ಯಾ ಮೆನನ್ ಒಂದು ಕಾಲದಲ್ಲಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಾಯಕಿಯಾಗಿದ್ರು. ಅವರು ಹಲವಾರು ಹಿಟ್ ಚಿತ್ರಗಳ ಭಾಗವಾಗಿದ್ರು. ಅವರು ತಮ್ಮ ವಿಶಿಷ್ಟ ನಟನೆಯಿಂದ ಪ್ರಭಾವಿತರಾಗಿದ್ರು. ಎತ್ತರ ಮತ್ತು ಗಾತ್ರ ಏನೇ ಇರಲಿ, ನಾಯಕಿಯರು ಸಿನಿಮಾಗಳಲ್ಲಿ ಮಿಂಚಬಹುದು ಮತ್ತು ಸ್ಟಾರ್ ನಾಯಕಿಯರಾಗಬಹುದು ಅಂತ ನಿತ್ಯಾ ಮೆನನ್ ಸಾಬೀತುಪಡಿಸಿದ್ದಾರೆ. ನಿತ್ಯಾ ಮೆನನ್ ಈಗ ತುಂಬಾ ಸೆಲೆಕ್ಟಿವ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಹೆಚ್ಚಾಗಿ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ಅವರು ವಿಜಯ್ ಸೇತುಪತಿ ಜೊತೆ ಸಾರ್ ಮೇಡಮ್ ಎಂಬ ತಮಿಳು ಚಿತ್ರದಲ್ಲಿ ನಟಿಸಿದ್ದಾರೆ. ಇದು ತೆಲುಗಿನಲ್ಲೂ ಬಿಡುಗಡೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿತ್ಯಾ ಮೆನನ್ ಇತ್ತೀಚೆಗೆ ಚಿತ್ರದ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವರು ಪ್ರೀತಿ ಮತ್ತು ಮದುವೆಯ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರು ತಮ್ಮ ಜೀವನದ ಅನುಭವಗಳೊಂದಿಗೆ ಮದುವೆಯ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಹಲವು ವರ್ಷಗಳ ಹಿಂದೆ ತಾನು ಪ್ರೀತಿಯ ಬಗ್ಗೆ ಯೋಚಿಸಿದ್ದೆ. ತಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದಕ್ಕೆ ಆದ್ಯತೆ ನೀಡೋದಿಲ್ಲ ಮತ್ತು ಹಿಂದೆ ನಮ್ಮ ಪೋಷಕರು, ಕುಟುಂಬ ಮತ್ತು ಸಮಾಜದ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಆತ್ಮ ಸಂಗಾತಿಯನ್ನ ಹೊಂದಿರೋದು ಅತ್ಯಗತ್ಯ ಅಂತ ಭಾವಿಸಲಾಗಿತ್ತು. ನಿತ್ಯಾ ಮೆನನ್ ಕೂಡ ಬಹಳ ಸಂಗಾತಿಯನ್ನ ಹುಡುಕ್ತಾ ಇದ್ದ ಸಂದರ್ಭಗಳಿದ್ವು. ಆದರೆ ಆ ಪ್ರಯಾಣದಲ್ಲಿ ತಾನು ಬಹಳಷ್ಟು ಬದಲಾಗಿದ್ದೇನೆ ಮತ್ತು ಜೀವನವನ್ನ ವಿಭಿನ್ನ ರೀತಿಯಲ್ಲಿ ಆನಂದಿಸಬಹುದು ಅಂತ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ನಟಿ ಹೇಳಿದ್ದಾರೆ. ಅಲ್ಲದೆ ಪ್ರತಿಯೊಬ್ಬರೂ ತಾವು ಪ್ರೀತಿಸುವ ವ್ಯಕ್ತಿಯನ್ನ ಜೀವನ ಸಂಗಾತಿಯಾಗಿ ಹೊಂದಲು ಸಾಧ್ಯ ಇಲ್ಲ. ರತನ್ ಟಾಟಾ ಕೂಡ ಮದುವೆ ಆಗಿಲ್ಲ. ಮದುವೆ ಕೇವಲ ಜೀವನದ ಒಂದು ಭಾಗ ಮತ್ತು ಅದು ಸಂಭವಿಸಿದ್ರು ಅಥವಾ ಆಗದಿದ್ರೂ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಕೆಲವೊಮ್ಮೆ ಒಂಟಿಯಾಗಿರೋದು ನೋವನ್ನುಂಟು ಮಾಡಿದ್ರು ಸ್ವತಂತ್ರವಾಗಿ ಬದುಕ್ತಾ ಇರೋದಕ್ಕೆ ಸಂತೋಷ ಪಡಬೇಕು. ಜೀವನದ ಕೆಲವು ಅನುಭವಗಳಿಂದ ಕಲಿತ ಪಾಠಗಳಿಂದಾಗಿ ಅವರು ಈಗ ಈ ಸ್ಥಾನದಲ್ಲಿ ಇದ್ದೇನೆ. ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕಾಗಿ ಅಂತ ಭಾವಿಸಿ ನಾವು ಮುಂದುವರಿಬೇಕು ಅಂತ ನಿತ್ಯಾ ಮೆನನ್ ಹೇಳಿದ್ದಾರೆ. ಅವರ ಹೇಳಿಕೆಗಳು ಈಗ ವೈರಲ್ ಆಗಿವೆ. ಬ್ರೇಕಪ್ನಿಂದ ನೊಂದು ಅವರು ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಎಂಬುದು ಎಲ್ಲರ ಅನುಮಾನ. ಇನ್ನು ನಿತ್ಯಾ ಮೆನನ್ ಹಿಂದೆ ಒಬ್ಬ ನಟನನ್ನ ಪ್ರೀತಿಸ್ತಾ ಇದ್ರು ಮತ್ತು ಅವರನ್ನ ಮದುವೆ ಆಗಲಿದ್ದಾರೆ ಎಂಬ ವದಂತಿಗಳು ಹಬ್ಬಿದ್ವು. ಆದರೆ ಅದು ವದಂತಿಯಾಗಿ ಉಳಿತು. ನಟಿ ಈಗ ಹೇಳಿರೋದನ್ನ ನೋಡಿದ್ರೆ ಸಂಬಂಧ ಮುರಿದು ಹೋಗಿದೆ ಮತ್ತು ಪ್ರೀತಿ ಮತ್ತು ಮದುವೆಯಲ್ಲಿ ಅವಳ ಆಸಕ್ತಿ ಕಡಿಮೆ ಆಗಿದೆ ಅನ್ನುವಂತೆ ತೋರ್ತಾ ಇದೆ. ಇದನ್ನ ಹೊರತುಪಡಿಸಿ ಸದ್ಯ ನಟಿ ತಮಿಳು, ಮಲಯಾಳಂ ಮತ್ತು ಕನ್ನಡ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನಿತ್ಯಾ ಮೆನನ್ OTT ಸಿನಿಮಾಗಳನ್ನ ಮಾಡುವ ಮೂಲಕವೂ ಪ್ರಭಾವ ಬೀರ್ತಾ ಇದ್ದಾರೆ.